ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಗ್ರಾಮೀಣ ಭಾಗದಲ್ಲಿ ಕೂಲಿ ಕಾರ್ಮಿಕರು ಸಿಗದ ಹಿನ್ನೆಲೆಯಲ್ಲಿ ಕಾರ್ಮಿಕರಿಲ್ಲದೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ರೈತರು. ಹೀಗಾಗಿ ಗ್ರಾಮದಲ್ಲಿ ಡಂಗೂರ ಬಾರಿಸಿ ಕಾರ್ಮಿಕರಿಗಾಗಿ ಮನವಿ ಮಾಡಿಕೊಂಡಿದ್ದಾರೆ. ಗ್ರಾಮೀಣ ಭಾಗದಲ್ಲಿ ಈಗ ಕೂಲಿ ಕಾರ್ಮಿಕರಿಲ್ಲದೆ ರೈತರು ಪರದಾಡುವಂತಹ ಪರಿಸ್ಥಿತಿ ಎದುರಾಗ್ತಾ ಇದೆ. ಕಾರ್ಮಿಕರೇ ಸಿಗದೆ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈ ನಡುವೆ ಡಂಗೂರ ಬಾರಿಸಿ ಕಾರ್ಮಿಕರಿಗೆ ಮನವಿ ಕೂಡ ಮಾಡಿಕೊಂಡಿದ್ದಾರೆ. ರೈತರ ಸಂಕಷ್ಟದ ಪರಿಸ್ಥಿತಿಯನ್ನ ಈ ವಿಡಿಯೋ ಬಿಚ್ಚಿಡುತ್ತಾ ಇದೆ. ಕಾರ್ಮಿಕರಿಲ್ಲದೆ ಅನ್ನದಾತರ ಪರಿಸ್ಥಿತಿ ಶೋಚನೀಯವಾಗಿದೆ. ಬಾದಾಮಿ ತಾಲೂಕಿನ ಒಂದು ಗ್ರಾಮದಲ್ಲಿ ಈ ವಿಡಿಯೋ ವೈರಲ್ ಆಗ್ತಾ ಇದೆ. ಹೆಣ್ಣಾಳಿಗೆ 5 ತಾಸು ಕೆಲಸ ಮಾಡಿದ್ರೆ 200 ರೂಪಾಯಿ, 4 ತಾಸು ಕೆಲಸ ಮಾಡಿದ್ರೆ 150 ರೂಪಾಯಿ. ಆ ಗಂಡಾಳಗ 5 ತಾಸು ಕೆಲಸ ಮಾಡಿದ್ರ 350 ರೂಪಾಯಿ, 4 ತಾಸು ಕೆಲಸ ಮಾಡಿದ್ರ 300 ರೂಪಾಯಿ. ಈ ರೀತಿಯಾಗಿ ರೈತ ಎಲ್ಲ ತೀರ್ಮಾನ ತಗೊಂಡಾರಪ್ಪ. ನಮ್ಮೂರೊಳಗ ರೈತರ ಹೊಲಗಳಿಗೆ ಕಸಕ್ ಹೋಗೋರಿಗೆ ಹೆಣ್ಣಾಳಿಗೆ 5 ತಾಸು ಕೆಲಸ ಮಾಡಿದ್ರೆ 200 ರೂಪಾಯಿ, 4 ತಾಸು ಕೆಲಸ ಮಾಡಿದ್ರೆ 150 ರೂಪಾಯಿ. ಆ ಗಂಡಾಳಗ 5 ತಾಸು ಕೆಲಸ ಮಾಡಿದ್ರ 350 ರೂಪಾಯಿ, 4 ತಾಸು ಕೆಲಸ ಮಾಡಿದ್ರ 300 ರೂಪಾಯಿ. ಈ ರೀತಿಯಾಗಿ ರೈತ ಎಲ್ಲ ತೀರ್ಮಾನ ತಗೊಂಡಾರಪ್ಪ. ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ಇದು ರೈತರ ಸಂಕಷ್ಟ ಎಷ್ಟರ ಮಟ್ಟಿಗಿದೆ ಅನ್ನುವಂಥದ್ದನ್ನ ತೋರಿಸುತ್ತೆ. ಒಂದು ಕಡೆ ಜಾಸ್ತಿ ಕೂಲಿ ಕೊಡೋದಕ್ಕಾಗಲ್ಲ, ಮತ್ತೊಂದು ಕಡೆ ಕಡಿಮೆ ಕೂಲಿಗೆ ಕೂಲಿ ಆಳುಗಳು ಕೆಲಸಕ್ಕೆ ಬರೋದಿಲ್ಲ. ಅಂದರೆ ಈ ರೀತಿ ಆಗೋದಕ್ಕೆ ಪ್ರಮುಖ ಕಾರಣ ಕೂಲಿ ಕಡಿಮೆ ಕೊಡೋದಕ್ಕೂ ಕೂಡ ಈ ರೀತಿ ಘಟನೆಗಳಾಗತ್ತೆ. ಹೀಗಾಗಿ ಒಂದೆಡೆ ರೈತರು ಜಾಸ್ತಿ ಏನಾದರೂ ಕೂಲಿ ಕೊಟ್ಟಿದ್ದೇ ಆದರೆ ಬೆಳೆದಿರುವಂತಹ ಬೆಳೆಗೆ ಸರಿಯಾದ ರೀತಿಯಲ್ಲಿ ಬೆಲೆ ಸಿಗೋದಿಲ್ಲ. ಸರಿಯಾದ ಬೆಲೆ ಸಿಗದೇ ಇದ್ದರೆ ರೈತರು ಪರದಾಡುವಂತಹ ಪರಿಸ್ಥಿತಿ ಎದುರಾಗುತ್ತೆ. ಹೀಗಾಗಿ ಗ್ರಾಮೀಣ ಭಾಗದಲ್ಲಿ ರೈತರ ಪಾಡು ಹೇಳ ತೀರದಂತಾಗಿದೆ. ಅದಕ್ಕೆ ಈ ಒಂದು ಘಟನೆ ತಾಜಾ ಉದಾಹರಣೆ ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಗುರು ಹಿರೇಮಠ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗುರು ಹಿರೇಮಠ್, ಒಂದೆಡೆ ರೈತರು ಬೆಳೆದಿರುವಂತಹ ಬೆಳೆಗೆ ಸರಿಯಾದ ಬೆಲೆ ಸಿಗದೆ ರೈತರು ಕಂಗಾಲಾಗಿ ಕೂರುವಂತಹ ಪರಿಸ್ಥಿತಿ, ಮತ್ತೊಂದೆಡೆ ಕೂಲಿ ಆಳುಗಳಿಗೆ ಒಂದು ಒಳ್ಳೆ ಕೂಲಿ ಕೊಡೋಣ ಅಂತಂದ್ರೆ ಅದನ್ನು ಕೂಡ ಕೊಡೋದಕ್ಕಾಗದ ಇರುವಂತಹ ಒಂದು ಪರಿಸ್ಥಿತಿ, ಮತ್ತೊಂದೆಡೆ ಕಡಿಮೆ ಕೂಲಿ ಕೊಟ್ಟರೆ ಯಾರು ಕೂಡ ಕೂಲಿ ಕೆಲಸಕ್ಕೆ ಬರೋದಿಲ್ಲ. ಹೀಗಾಗಿ ಕೂಲಿ ಕಾರ್ಮಿಕರ ಸಂಖ್ಯೆ ಕೂಡ ಕಡಿಮೆ ಆಗ್ತಾ ಇದೆ. ಇದು ರೈತರನ್ನ ಕಂಗೆಡಿಸ್ತಾ ಇದೆಯಾ? ತಾಜಾ ಉದಾಹರಣೆನ ಇದು? ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಸಂತೋಷ್, ನಿಜಕ್ಕೂ ಯಾಕಂತಂದ್ರೆ ಉತ್ತರ ಕರ್ನಾಟಕದ ಬಹುತೇಕ ಭಾಗಗಳಲ್ಲಿ ಅಂದ್ರೆ ಪ್ರಮುಖವಾಗಿರ್ತಕ್ಕಂತ ಏನು ಬೆಳೆಗಳನ್ನ ಬೆಳೆದಿರ್ತಾರೆ, ಇವತ್ತು ಕೃಷಿ ಬೆಳೆಗಳಾಗಿರ್ತಕ್ಕಂತ ಏನು ಕಬ್ಬು ಮತ್ತು ಮೆಕ್ಕೆಜೋಳ, ಈರುಳ್ಳಿ ಇವೆಲ್ಲವೂ ಕೂಡ ರೈತರಿಗೆ ಒಂದು ಸಂಕಷ್ಟ ರೀತಿ. ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಮಳೆ ಆಗಿದ್ರಿಂದ ಒಂದ್ ಕಡೆ ಪ್ರವಾಹ, ಇನ್ನೊಂದು ಕಡೆ ಮಳೆ ಅವಾಂತರಗಳಿಂದ ರೈತ ಬೆಳೆದಿರ್ತಕ್ಕಂತ ಬೆಳೆ ಇವತ್ತು ಫಸಲಿಗೆ ಬಂದಂತ ಬೆಳೆ ಸಂಪೂರ್ಣವಾಗಿ ಹಾಳಾಗಿರುವಂತದ್ದು. ಅದರ ಜೊತೆಗೆ ಮುಂದಿನ ಬೆಳೆಯನ್ನ ಹಾಕ್ಬೇಕಾದ್ರೆ ಅಲ್ಲಿ ಸಂಕಷ್ಟವನ್ನ ಅನುಭವಿಸಿರ್ತಕ್ಕಂತ ರೈತ ಬೆಳೆದಿರ್ತಕ್ಕಂತ ಬೆಳೆಯನ್ನ ಉಳಿಸ್ಲಿಕ್ಕೆ ಹರಸಾಹಸವನ್ನ ಪಟ್ಟಿರ್ತಕ್ಕಂಥದ್ದು ಉದಾಹರಣೆ ಇರುವಂತದ್ದು. ಪ್ರಮುಖವಾಗಿ ಯಾವುದೇ ರೀತಿಯಾಗಿ ಬೆಳೆ ತನ್ನ ಪಾಲಿಗೆ ಬರದೇ ಇದ್ದಂತ ಸಂದರ್ಭದಲ್ಲಿ ಇಲ್ಲಿ ಕೂಲಿ ಕಾರ್ಮಿಕರಿಗೆ ಸಾಕಷ್ಟು ಒಂದು ಇನ್ನ ದಿನವಿಡೀ ಅಲ್ಲಿ ಕೂಲಿಯನ್ನ ಮಾಡಿ ತಮ್ಮ ಜೀವನವನ್ನ ಸಾಗಿಸಿಕೊಳ್ಳತಕ್ಕಂತ ರೈತರು ಏನಿದ್ದಾರೆ, ರೈತರಿಗೆ ಮತ್ತು ಕೂಲಿ ಕಾರ್ಮಿಕರಿಗೆ ಅವಿನಾಭಾವ ಒಂದು ಸಂಬಂಧ ಇರುತ್ತೆ. ಅದು ಇವತ್ತು ಕೂಲಿಯನ್ನ ಮಾಡಿರ್ತಕ್ಕಂತ ಜನರು ತಾವು ಕೂಲಿಯನ್ನ ಮಾಡಿ ಮನೆಗೆ ಹೋದ್ರೆ ಮಾತ್ರ ದುಡಿಮೆಯನ್ನ ಮಾಡಿ ತಮ್ಮ ಜೀವನವನ್ನ ಸಾಗಿಸಬೇಕಾಗತ್ತೆ. ಅದು ಇಲ್ಲಿ ಕೂಲಿನೂ ಇಲ್ಲ. ಇಲ್ಲಿ ಕೃಷಿಗೆ ಬೆಳೆದಿರ್ತಕ್ಕಂತ ಬೆಳೆಗಳು ಸಂಪೂರ್ಣವಾಗಿ ನಾಶವಾಗಿರೋದ್ರಿಂದಾಗಿ ಮುಂದಿನ ಬೆಳೆಗೆ ಹಾಕ್ಲಿಕ್ಕೆ ಬೇಕಾದಂತ ಸಂದರ್ಭದಲ್ಲಿ ಈಗ 500 ರೂಪಾಯಿ ಒಂದು ಕೂಲಿ ಕಾರ್ಮಿಕರಿಗೆ ನಾವು ಹಣವನ್ನ ನೀಡಿದ್ರೆ ನಾವು ಬೆಳೆದಿರ್ತಕ್ಕಂಥ ಬೆಳೆಯನ್ನ ತೆಗೆದು ಮತ್ತು ಮಾರ್ಕೆಟಿಗೆ ಉಳಿದಿರತಕ್ಕಂತ ಸಂದರ್ಭದಲ್ಲಿ ಯಾವುದೇ ರೀತಿ ಅವರಿಗೆ ಒಂದು ಬೆಲೆನೂ ಸಿಗ್ತಾ ಇಲ್ಲ. ಹೀಗಾಗಿ ಒಂದ್ ಕಡೆ ಕೂಲಿ ಕಾರ್ಮಿಕರು ಸಂಕಷ್ಟ ರೀತಿಯಲ್ಲಿ ಇರೋದು ಮತ್ತು ಇಲ್ಲಿ ರೈತರು ಕೂಡ ಸಾಕಷ್ಟು ಸಂಕಟ ರೀತಿಯಲ್ಲಿ ಇರುವುದು ಮುಖ್ಯವಾಗಿ ಕಾರಣವಾಗಿರುವಂತದ್ದು. ಹೀಗಾಗಿ ಏನು ಕೂಲಿ ಕಾರ್ಮಿಕರಿಗೆ ಒಂದಿಷ್ಟು ಅಂದ್ರೆ 150 ರೂಪಾಯಿ ಕಡಿಮೆಯನ್ನ ನಾವು ಮಾಡಿದ್ರೆ ನಮಗೆ ಅನುಕೂಲ ಆಗತ್ತೆ ಅನ್ನೋ ನಿಟ್ಟಿನಲ್ಲಿ ರೈತರು ಕೂಡ ಡಂಗುರವನ್ನ ಸಾರಿ ಅಲ್ಲಿ ಕೂಲಿ ಕಾರ್ಮಿಕರಿಗೆ ಒಂದು ರೀತಿಯ ರೈತರು ಒಂದು ಸಂಕಷ್ಟ ರೀತಿಯನ್ನ ತಂದಿರುವಂತದ್ದು. ಹೀಗಾಗಿ ಒಂದ್ ಕಡೆ ಗೋವಾ ಮತ್ತು ಮಹಾರಾಷ್ಟ್ರ ಭಾಗದಲ್ಲಿ ದುಡಿಮೆಗೆ ಹೋಗುವಂತ ಸಂದರ್ಭ ಉತ್ತರ ಕರ್ನಾಟಕದ ಬಹುತೇಕ ಭಾಗಗಳಲ್ಲಿ ಆಗಿರುವಂತದ್ದು.
ಒಟ್ಟಾರೆಯಾಗಿ ಏನು ಕೂಲಿ ಕಾರ್ಮಿಕರ ಜೊತೆಗೆ ರೈತರಿಗೂ ಕೂಡ ಸಾಕಷ್ಟು ಸಂಕಷ್ಟ ಬಂದಿದೆ. ಹೀಗಾಗಿ ಒಂದ್ ಕಡೆ ಸರ್ಕಾರ ಏನು ಇನ್ನೂ ಕೂಡ ಇಲ್ಲಿ ಬೆಳೆ ಪರಿಹಾರವನ್ನ ಕೊಡಬೇಕಾದದ್ದು ಇನ್ನೂ ಕೂಡ ಬಾಕಿ ಇರುವಂತದ್ದು. ಇಲ್ಲಿ ರೈತರು ಕೂಡ ಸಂಕಷ್ಟ ರೀತಿ ಅನುಭವಿಸಬೇಕಾದಂತ ಸಂದರ್ಭ ಒದಗಿದೆ. ಇಲ್ಲಿ ರೈತರನ್ನ ಮತ್ತು ಇಲ್ಲಿ ಕೂಲಿ ಕಾರ್ಮಿಕರಿಗೆ ಒಂದು ಯೋಜನೆಯನ್ನ ಅಂದ್ರೆ ನರೇಗಾ ಯೋಜನೆಯಲ್ಲಿ ಸಾಕಷ್ಟು ಒಂದು ಕೂಲಿ ಕಾರ್ಮಿಕರಿಗೆ ಒಂದು ಕೂಲಿಯನ್ನ ಕೊಟ್ಟರೆ ಕೂಡ ಅನುಕೂಲ ಆಗತ್ತೆ ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ರೈತರು ಮತ್ತು ಕೂಲಿ ಕಾರ್ಮಿಕರ ಒಂದು ವಾಗ್ವಾದ ಶುರುವಾಗಿರುವಂತದ್ದು. ಒಟ್ಟಾರೆಯಾಗಿ ಸರ್ಕಾರವೇ ಬಗೆಹರಿಸಬೇಕಾದಂತ ಕೆಲಸ ಆಗಿರುವಂತದ್ದು. ಕೂಲಿ ಕಾರ್ಮಿಕರಿಗೆ ಬೇರೆಡೆ ಹೋಗಿ ಕೂಲಿಯನ್ನ ಮಾಡೋದು ತಪ್ಪಿಸಬೇಕು ಮತ್ತು ಇಲ್ಲಿ ರೈತರಿಗೆ ಆದಷ್ಟು ಬೇಗನೆ ಪರಿಹಾರ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ರೈತರಿಗೆ ಒಂದು ಆಗ್ರಹವಾಗಿರುವಂತದ್ದು. ಸಂತೋಷ್, ಧನ್ಯವಾದಗಳು ಗುರು ಹಿರೇಮಠ್ ನಿಮ್ಮೆಲ್ಲ ಮಾಹಿತಿಗಳಿಗೆ.